ಹೌದು, ಶಿವಾನಂದ ಪಾಳ್ಯ ಕುಂಡ್ರಿಸಿದ ಗಿರಾಕಿಗಳ್ರವು. ಇವು ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಸಡದ ಪಾಟೀಲ್, ಅವ ಕುಂಡ್ರಿಸಿದ್ದವು ಎಲ್ಲ ತಂದು. ಈ ಶಿವಾನಂದ ಪಾಳ್ಯ ಆರೋಗ್ಯ ಮಂತ್ರಿ ಇದ್ದಲ್ಲ, ಯಾಕೆ ಅವಾಗ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಪ್ರಯತ್ನ ನಾನು ಬೇಕು, MLA ಇದ್ದ ಪ್ರಯತ್ನ ಪಟ್ಟೆ. ಒಬ್ಬ ಮಂತ್ರಿ ಆದ ಪ್ರಯತ್ನ ಪಡ್ತಾನೆ ರೀ, ಅವ್ನ ಕೈಗಿರ್ತದೆ. ಅಲ್ಲಿ ಸುಧಾಕರ್, ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ, ಅವನು ಆರೋಗ್ಯ ಮಂತ್ರಿ ಇದ್ದರು. ಏನೂ ಮಾಡಬೇಕಾಗಿತ್ತು ಶಿವಾನಂದ ಪಾಡ್ಲ. ಅವ್ರು ಏನಾಗಿದೆ ಶಿವಾನಂದ ಪಾಡ್ಲಿಗೆ ಭಯ. ಎಲ್ಲರಿಗೂ 14 ಮೆಡಿಕಲ್ ಕಾಲೇಜ್ ತೊಗೊಂಡ್ರೆ, MB ಪಾಲ್ ತೊಗೊಂಡ್ರೆ ಇಡೀ ಜಿಲ್ಲಾ ಕ್ಲಿಪ್ನಾಗ ಹೋಗ್ತದೆ ಭಯ. ಪಾಪ ಶಿವಾನಂದ ಪಾಲ್ ಏನೋ ಸಂಘ ಸಂಸ್ಥೆ ಏನಾರು ಕಡೆ, ಅದೇ ಡಿಸೀಸ್ ಬ್ಯಾಂಕ್ ಅಲ್ಲೇ ಹೊಡ್ಕೋತ ಕೂತಾನ. ಅಪ್ಪ ಮಗಳು ಮಗ ಎಲ್ಲ ಕೂಡಿ ಬೆಣ್ಣೆ ತಿನ್ಕೋತ ಪ್ರಾಯಶಃ ಪಟಪಟ್ಟು ಅಂತ ಭಾವಿಸ್ತೇನಂತ ಭಾಷಣ ಹೊಡಿತಾನ. ಈ ಉಪವಾಸ ಕುಂಡ್ರಿಸೋದು ಇನ್ನೇ ದಿನ ಸಂಜೆ ಮುಂದೆ ಹೋಗಿ ಎಣಿಸಿ ಬರ್ತಾರೆ ಪಗಾರ. ಉದ್ದೇಶ ಏನು? ನೆಗೆಟಿವ್. MB ಪಾಳ್ಯ ವಿರುದ್ಧ, ಯತ್ನಾಳ್ ವಿರುದ್ಧ ಇದೊಂದು ದೊಡ್ಡ ವಿಷಯ ತಿಳ್ಕೊಂಡು ನಾವು ಮೂರ್ಖದ. ಶಿವಾನಂದ ಪಾಳ್ಯ ಮೂರ್ಖ. ಈಗ ನಾನೇ ಸ್ವಂತ ನಮ್ಮದೇ ಮೆಡಿಕಲ್ ಕಾಲೇಜ್ ನಮ್ಮ ಸಂಸ್ಥೆದೇ ತೊಗೊಳಕತ್ತೀವಲ್ಲ, ನಾವು ಏನು ಆ PPP ಬೇಡ, ಸುಡ್ಗಾಡ್ಬೇಡ. ಈಗೇನು ನರೇಂದ್ರ ಮೋದಿ ಅವರು ಈಜಿ ಮಾಡ್ಯಾರ ನಮಗೆ. ಅಲ್ಲ, ನೀವು 500 ಕೋಟಿ ಇನ್ವೆಸ್ಟ್ ಮಾಡ್ತೀರಿ ಅನ್ನೋ ವಿಚಾರ ಬಂದಾಗ ಹೌದು, 500 ಕೋಟಿ ಯಾಕೆ ಮಾಡಬಾರ್ದು? ಅಲ್ಲ, ನೀವು ಮಾಡ್ತೀರಿ ಅಂದಿದ್ದಕ್ಕೆ ಹೌದು, ನಮ್ಮ ಜಿಲ್ಲೆ ಜನರಿಗೆ ಅನುಕೂಲ ಆಗ್ತದೆ. ನಾವೊಂದು 5 ಮಕ್ಕಳಿಗೆ, ಬಡ ಮಕ್ಕಳಿಗೆ, SC ST ಹುಡುಗರಿಗೆ, ಲಿಂಗಾಯತರು, ಯಾವ ಅತ್ಯಂತ ಗುಡಿಸಲ್ದಾಗಿರೋರು ಮೆರಿಟ್ ಇದ್ದವ್ರು ನಾವು ಪೊಕೆಟ್ ಕಲಿಸ್ತೀನಪ್ಪ 5 ಮಂದಿಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ. ನಾ 500 ಕೋಟಿ ರೂಪಾಯಿ ನಾ ಬಂಡವಾಳ ಹಾಕ್ತೀನಿ ನಮ್ಮ ಸಿದ್ದೇಶ್ವರ ಇದನ್ನು. ಇಲ್ಲಿ ಸಾವಿರಾರು ಮಕ್ಕಳಿಗೆ ನಾನು ನೌಕರಿ ತೊಗೋತೀನಿ. ಆ PPP ಮಾಡಲ್ದಾಗ ನಾವು ಗೌರ್ಮೆಂಟ್ ಸ್ಕೇಲೇ ಕೊಡಬೇಕಾಗ್ತದೆ. ಸರ್ಕಾರದ ಪಾಲು ಎಲ್ಲಿರ್ತದಲ್ಲ ಅಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರನೇ PPP ನಡಿಬೇಕಾಗ್ತದೆ. ಲೆಕ್ಚರರ್ಗಳಿಗೆ, ಪ್ರೊಫೆಸರ್ಗಳಿಗೆ ಎಷ್ಟು ಪಗಾರ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ನಾವು ರಿಸರ್ವೇಷನ್ ನಾವು ಮೇಂಟೈನ್ ಮಾಡಬೇಕು. SC ST ಜನಾಂಗದವ್ರಿಗೆ ಎಷ್ಟು ನೌಕರಿ ತೊಗೋಬೇಕು, ಹಿಂದುಳಿದ ವರ್ಗದವ್ರಿಗೆ ಎಷ್ಟು ನೌಕರಿ ತೊಗೋಬೇಕು, ಏನು ಲಿಸ್ಟ್ ಐತಿ ಅದ್ರ ಪ್ರಕಾರ ಮಾಡಬೇಕು. ನಾನು ರಿಸರ್ವೇಷನನ್ನು ಬಿಡ್ಲಕ್ಕಾಗೋದಿಲ್ಲ. ಒಪ್ಪಂದ ನಾವು ವಿಧಾನಸಭೆದಾಗ ಹೇಳಿನಲ್ಲಿ. ಹೌದು ಸರ್, ಆರಂಭದಲ್ಲಿ ಏನಾಯ್ತು ಸರ್? PPP ಅಂದಾಗ ಯಾರು ಇದು ಮಾಡಲಿಲ್ಲ ಸರ್. ನೀವು ಯಾವಾಗ ಸದನದಲ್ಲಿ ಹೇಳಿದಿಲ್ಲ ಸರ್? ಅವಾಗ ನಾನೇ ಪ್ರಶ್ನೆ ಕೇಳಿದಾರೆ ಸದನದಾಗ. ಸರ್ಕಾರ ನಾನು ಕೇಳಿದ ಪ್ರಶ್ನೆ ಏನು? ಸರ್ಕಾರಿ ಮೆಡಿಕಲ್ ಕಾಲೇಜು ನಾ ಕೇಳಿದ ಪ್ರಶ್ನೆ ನೀವು ತೆಗೆದು ನೋಡ್ರಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ನಾ ಕೇಳೀನಿ. ಅವರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು ಏನು ಹೇಳಿದ್ರು, ನಮ್ಮ ಆರ್ಥಿಕ ಪರಿಸ್ಥಿತಿ ಅದು ಸರಿ ಇಲ್ಲ, ಸರ್ಕಾರ ನಾವು ಆಗೋದಿಲ್ಲ, PPP ಮಾಡಲ್ದಲ್ಲಿ ನಾವು ಮಾಡ್ತೀವಿ, ಯಾರು ಪಾರ್ಟಿಸಿಪೇಟ್ ಮಾಡೋರು ಅದಾರ ಅವರು ಮಾಡ್ಬೋದು ಅಂತ ಹೇಳಿದ್ರು. ಅವಾಗ ನಾ ಹೇಳಿದೆ, ನಾವು BLD ಸಂಸ್ಥೆ ಒಂದೈತಿ ಬಿಜಾಪುರನಾಗ, ನಮ್ಮದು ಒಂದು ಸಿದ್ದೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ ಅಂತ ಐತಿ, ನಮ್ಮದು ಹಾಸ್ಪಿಟ್ಲ್ ಅದಾವು. ನಾವು 500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ PPP ಮಾಡಲ್ದಾಗಿದ್ರು ಬಿಜಾಪುರನಾಗ ಮಾಡಿದ್ರೆ ನಮ್ಮ ಸಾವಿರಾರು ಹುಡುಗರು ನಮ್ಮ ಬಿಜಾಪುರ ಜಿಲ್ಲಾದವ್ರು ನೌಕರಿ ಸಿಗ್ತಿತ್ತಿಲ್ಲ. ನೌಕರಿ ನಮ್ಮವರೇ ನಾವು ಮಾಡಿದ್ರೆ ನಮ್ಮ ಜಿಲ್ಲಾದವ್ರನ್ನೇ ತೊಗೋತೀವಿ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಇದು ಐತದು ಮೆಡಿಕಲ್ ಕಾಲೇಜ್. MB ಪಾಲ್ರು ಮಾಡಿದ್ರು ಅವರು ಇಲ್ಲಿದೆ ತೊಗೋತಿದ್ರು. ಅದಕ್ಕೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ, ಇಲ್ಲಿ ಮಂದಿಗೆ ಎಲ್ಲರಿಗೂ ಮೆಡಿಕಲ್ ಕಾಲೇಜ್ ಈಗ BLD ಆಗಿದ್ರಿಂದ ಎಷ್ಟು ಅನುಕೂಲ ಆಗಿದೆ. ಆಲಮೀನ ಅದೊಂದು ಸಾಲ ಐತಿ. ಈಗ ನಮ್ಮದೊಂದು ಆಯ್ತು ಅಂದ್ರೆ, ನಮ್ಮದು ಮೆಡಿಕಲ್ ಕಾಲೇಜ್ ಆಯ್ತು ಅಂದ್ರೆ ನಮ್ಮ ಬಿಜಾಪುರದ ಜನರಿಗೆ 100 ಹುಡುಗರಿಗೆ ನೌಕರಿ ಆಗ್ತದೆ, MBBS ಸೀಟ್ ಸಿಗ್ತದೆ. ನಾಳೆ MBBSಕ್ಕೆ 5 ಹುಡುಗರು ನಾ ಪೊಕೆಟ್ ತೊಗೋತೀನಿಪ್ಪ, ದತ್ತಕ್ಕೆ ತೊಗೋತೀನಿ. ಗುಡ್ಸಲ್ದಾಗಿರುವ 95% ಮಾಡಿದ ಹುಡುಗದಾನ, ಅವನಿಗೆ ಸಿಗೋದಿಲ್ಲ ಸೀಟ್. ನಾ ಪೂರ್ತಿ ಅದು 1-1.5 ಕೋಟಿ ರೂಪಾಯಿ ಏನೊಂದು ಫೀ ಅದಲ್ಲ ಮಾಫ್ ಮಾಡ್ತೀನಿ. ನನಗೆ ಬರುವಂಥ ಆದಾಯದಲ್ಲಿ ಅದನ್ನು ಇದು ಮಾಡಿ 5 ಮಕ್ಕಳಿಗೆ ನಾನು ಕಲಿಸ್ತೀನಿ. ಅದೇ ನೀವು ಅದೇನು 500 ಕೋಟಿ ರೂಪಾಯಿ ಹೇಳಿದ ತಕ್ಷಣವೇ ಇದು ಶುರುವಾಯಿತು ಸ್ಪಾರ್ಕ್ ಆಗಿ. ಅದು ತಿಳ್ಕೋಬೇಕು ನೀವು. ಅದು ಹೋರಾಟ ನಾಟಕೀಯ ಇದೆ. ಅಲ್ಲಿ ಎಂತಿಂತ ಲಪ್ಪುಟ್ರು ಬಂದು ಮಾತಾಡ್ತಾರ. ಅವ್ರದ್ದು ಏನು ಕೆಲಸ ಐತಿ? ಸುಮ್ಮನೆ ಬರ್ತಾರೆ ಮಕ್ಕಳು. ಭಾಷಣ ಮಾಡೋಕ್ಕೆ ಏನೈತೆ ರೀ? ಭಾಳ ಮಂದಿ ಭಾಷಣ ಮಾಡೋರು ಅದಾರ, ಮಾಡಿ ತೋರಿಸ್ರಪ್ಪ. PPP ಮಾಡಲ್ಲ. ಮೊನ್ನೆ ಸಿದ್ದರಾಮಯ್ಯನವ್ರು ಬಾಯಿಗೆ ಬಂದಂಗೆ ಬೈದು ಗೆಟೌಟ್ ಅಂತಾರೆ. ಇಲ್ಲ ಬೈದು ಕಳ್ಸ್ಯಾರಿಲ್ಲ ರೀ, ಬರಬೇಡಿರ್ತಾರೆ. ಇನ್ನೊಂದು ಬೈತಾರೆ. ಒಂದು ವೇಳೆ ಶಿವಾನಂದ ಪಾಲ್ ಇಟ್ಟು ಪ್ರಯತ್ನ ಮಾಡ್ಲಕತ್ತಲ್ಲ, ಇದೆಲ್ಲ ನಾಟಕ. ಇದು ಶಿವಾನಂದ ಪಾಲ್ದು ಯಾವ ಉದ್ದೇಶನೂ ಸರಿ ಇಲ್ಲ. ಏನು ಯಾವ ಸಂಘ ಸಂಸ್ಥೆ ಕಟ್ಟಿ ಬಿಜಾಪುರನಾಗ? ಅದೇ DCC ಬ್ಯಾಂಕ್, ಅದು ಸರ್ಕಾರದ ನಬಾರ್ದು ಕಡಿಮೆ ಬಡ್ಡಿ ರೊಕ್ಕ ಬರ್ತದೆ. ಸೂಟ್ ಆಗೋಣ ತನ್ನೂ ಇಟ್ಟು ಖಾತೆ ಒಳಗೆ ಸೇರಿಸಿರ್ತಾನೆ, ಮಾಫ್ ಮಾಡ್ಕೊತಾನೆ.
0% ಇಂಟ್ರೆಸ್ಟ್ನಾಗ ತಾನೇ ತೊಗೊಂಡಿರ್ತಾನೆ ಈಗ ನಾಟಕ ಮಾಡ್ಕೊತ ಭಾಷಣ ಮಾಡ್ಕೊತ ಹೊಂಟಾರ. ಸರ್ ಹಂಗೆ ನೋಡಿದ್ರೆ ನೀವು ಏನಾದ್ರು ಶಿಕ್ಷಣ ಸಂಸ್ಥೆ ಕಟ್ಟೆ ಜೀವನ ಪಡ್ಲಿ 30 ವರ್ಷ ಆಯ್ತಪ್ಪ. ಮೆಡಿಕಲ್ ಕಾಲೇಜ್ ಮಾಡಿದ್ರೆ, ಯಾವ್ದಾರ ಬಡವರು ಒಂದು ಗೋಶಾಲೆ ಮಾಡಿದ್ರೆ, ಒಂದು ಸಣ್ಣ ಹಾಸ್ಪಿಟ್ಲಿಗೆ ತೆಗೆದ್ರೆ ಬಿಜಾಪುರ ಇಲ್ಲ. ಜನ ಹುಚ್ಚದಾರ, ಅವನೇ ಹುಲಿ ಇಲಿ ಅನ್ಕೋತ ಆಡ್ತಾವೆ. ಸರ್ ಈಗಲೂ ಏನು PPP ಆಗುತ್ತೆ ಸರ್ಕಾರದಿಂದ ಆಗುತ್ತೆ? ನಮಗೆ PPP ಆಗಲಿ ಸರ್ಕಾರರೇ ಆಗಲಿ ಒಟ್ಟು ಮೆಡಿಕಲ್ ಕಾಲೇಜ್. ಅಂದ್ರೆ ಮೊದಲು ಆಗ್ರಹ ಮಾಡಿದ್ರು ನೀವೇ ಸರ್ ಸದನದಲ್ಲಿ ಸರ್ಕಾರ ನಾನೇ ಮಾಡಿದ ಅವ್ನು ಸುಧಾಕರ್ ಇದ್ದಾಗ ನಾನೇ ಬೆನ್ನ ಹತ್ತದವ. ಗೌರ್ಮೆಂಟ್ ನಾನು ಪ್ರಶ್ನೆ ನೀವು ಓದಿಬಿಡ್ರಿ, ಕ್ಲಿಯರ್ ಐತಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ಅತ್ತೈತಿ, PPP ಮಾಡೋಣ ಒಂದು ಸ್ವಾಗತ ಮಾಡೀನಿ. ಯಾರು ಬೇಕಾದ್ರೂ ಇಡೀ ದೇಶನಾಗ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ರು ಆಗ್ಬೋದು ಅಂತ ಶರಣ ಪ್ರಕಾಶ್ ಹೇಳಿದ್ರು. ಇವತ್ತು ನನಗೆ ಸಿಗ್ಬೋದು, ಮತ್ತೊಬ್ಬ ಪ್ರಭಾಕರ್ ಕೋರೆಗೆ ಸಿಗ್ಬೋದು, ಶಾಮನೂರು ಶಿವಶಂಕರ್ ಸಿಗ್ಬೋದು. ಯಾರ್ದು ಹೆಚ್ಚು ರಾಜಕೀಯ ಪ್ರಭಾವಿತ ಸಿಗ್ತದೆ. ಆದ್ರೆ ಅದು ಸಿಕ್ಕರೂ ಸಹಿತ ನಾವೊಂದು ಮೆಡಿಕಲ್ ಕಾಲೇಜ್ ಬೇರೆ ಮಾಡ್ಲಕತ್ತೀವಿ. ನಮ್ಮ ಮೆಡಿಕಲ್ ಕಾಲೇಜ್ ನಡೆಯುತ್ತೆ, ಅಲ್ಲಿ ನಾವು ಈಗಲ್ಲಿ ಡಿಕ್ಲೇರ್ ಮಾಡಿ 5 ಬಡ ಮಕ್ಕಳಿಗೆ ನಾವು ಫ್ರೀ ಕೊಡ್ತೀವಿ. ಈಗ MB ಏನೋ ಕೊಲ್ಲಕತ್ತಾರ, ಹಂಗೆ ನಾವು ಕೊಡ್ತೀವಿ. ಏನು ಮಾಡಬಾರ್ದಾರ ನಾವು? ನೀವು ಮಾಡ್ತೀರ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಾರೆ. ಅವರು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ಕೊಂಡು ಶುರು ಆಯ್ತು ಹೋರಾಟ ಅಂತ. ನಾನು 500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದಿಲ್ಲ, ಇವತ್ತು ಹೇಳ್ತೀನಿ. ಮುಂದೆ ನೀವು ನಿಂದಿಸ್ತೀರ ಹೋರಾಟ? ಯತ್ನಾಳ್ ಅವರು ವಿರೋಧ ಮಾಡೋ ಇಲ್ಲ, 500 ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ವಾಪಸ್ ತಗೋತೀನಿ. ಅವ್ರು ಬಿಡುದೇ ಇಲ್ಲ, ಅವ್ರಿಗೆ ದಿನ ಪಗಾರ ಬರ್ತೈತೆ ನಮ್ಗೆ ಜಾನ್ ಪಾಡ್ಲಿದ್ದು. ಸರ್ ಈಗ ಅಧಿವೇಶನದಲ್ಲಿ